ಇವತ್ತು ನಾನು ಓಣಂ ಕೇರಳದ ರಾಷ್ಟ್ರೀಯ ಹಬ್ಬ ಹೇಗಾಯಿತು ಅಂತ ಹೇಳ್ತಾ ಇದ್ದೀನಿ. ಕೇರಳ ರಾಜ್ಯವನ್ನು ಆಳಿದ ಒಬ್ಬ ಪ್ರಸಿದ್ಧ ರಾಜ ಮಹಾಬಲಿ ಚಕ್ರವರ್ತಿ ಸ್ಮರಣಾರ್ಥವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ರಾಜನು ತಾನು ಒಂದು ಯಜ್ಞವನ್ನು ಮಾಡುವುದಾಗಿ ಘೋಷಿಸಿ ಆ ಯಜ್ಞದಲ್ಲಿ ಯಾರಿಗಾದರೂ ಯಾವುದೇ ಬೇಡಿಕೆ ಇದ್ದಲ್ಲಿ ಅದನ್ನು ಪೂರೈಸುವುದಾಗಿ ಘೋಷಿಸಿದನು. ಆದ್ದರಿಂದ ದೇವತೆಗಳು ಮಹಾವಿಷ್ಣುವನ್ನು ವಾಮನ ರೂಪದಲ್ಲಿ ಭೂಮಿಗೆ ಕಳುಹಿಸಿ ಯಜ್ಞದಲ್ಲಿ ಪಾಲ್ಗೊಳ್ಳುವಂತೆ ಮಾಡುತ್ತಾರೆ. ನಂತರ ವಾಮನ 3 ಅಡಿ ಭೂಮಿಯ ಬೇಡಿಕೆಯನ್ನು ರಾಜನ ಮುಂದೆ ಇಟ್ಟಾಗ ವಾಮನ ದೊಡ್ಡ ಗಾತ್ರಕ್ಕೆ ಬೆಳೆಯುತ್ತಾ ಅವನ 2 ಅಡಿಗಳಲ್ಲಿ ಇಡೀ ವಿಶ್ವವನ್ನೇ ಆವರಿಸಿದನು. ಆದ್ದರಿಂದ ಮಹಾಬಲಿ 3ನೇ ಅಡಿಯನ್ನು ಇಡಲು ತನ್ನ ತಲೆಯನ್ನು ನೀಡಿ ಪಾತಾಳ ಲೋಕಕ್ಕೆ ಹೋಗುವನು. ನಂತರ ಮಹಾವಿಷ್ಣುವು ರಾಜನಿಗೆ ಪ್ರತಿ ವರ್ಷದಲ್ಲಿ 1 ದಿನ ತನ್ನ ಜನರನ್ನು ಭೇಟಿಯಾಗುವ ಅವಕಾಶ ನೀಡಿದನು. ಅದೇ ಖುಷಿಯಲ್ಲಿ ಓಣಂ ಹಬ್ಬವನ್ನು ಆಚರಿಸುತ್ತಾರೆ.